ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 30 ನವೆಂಬರ್ 2025. ಇಂದಿನ ಮುರಳಿಯ ಅವ್ಯಕ್ತ ಮುರಳಿಯ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 18/1/2008. ಅವ್ಯಕ್ತ ಮುರಳಿ ಟೈಟಲ್ ಇದೆ ಸಚ್ಚೆ ಸ್ನೇಹಿ ಬನ್ सब भोज बाबा को देकर मौज का अनुभव करो, मेहनत मुक्त बनो. ಸತ್ಯ ಸ್ನೇಹಿಯಾಗಿ ತಮ್ಮ ಎಲ್ಲ ಹೊರೆಯನ್ನ ತಂದೆಗೆ ಕೊಟ್ಟು ಮೌಜನ ಖುಷಿಯ ಆನಂದದ ಅನುಭವ ಮಾಡ್ರಿ, ಪರಿಶ್ರಮದಿಂದ ಮುಕ್ತರಾಗ್ರಿ. ಸತ್ಯ ಸ್ನೇಹಿಯಾಗ್ರಿ ಅರ್ಥಾತ್ ಬಾಬಾರ ಸತ್ಯ ಸ್ನೇಹಿ ಆಗೋದು ಅಂತಂದ್ರೆ ಬಾಬಾ ಹೇಗಿದ್ದಾರೋ ನಿರಾಕಾರ ಅಶರೀರಿ, ಬಾಬನ್ ಸಮಾನ ನಿರಾಕಾರಿ ಅಶರೀರಿಯ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅನುಭವ ಮಾಡೋದೇ ಸ್ನೇಹಿ ಆಗೋದು. ಬಾಬಾರ್ ಸಮಾನ್ ಬಾಬನ್ ಸ್ನೇಹದಲ್ಲಿ ಮುಳುಗಿದಾಗ, ಸತ್ಯ ಸ್ನೇಹಿಗಳು ತಾವಾದಾಗ ಬಾಬಾ ಹೇಳ್ತಾರೆ, ಯಾವ ಭೋಜ ಯಾವ ಹೊರೆ ಚಿಂತೆ ತಮ್ದಿದೆಯೋ ಅದೆಲ್ಲವೂ ತಂದೆ ಕೊಟ್ಬಿಡ್ರಿ ಅಂತಾರೆ ಬಾಬಾ. ಹೇಗೆ ಕೊಡೋದು? ಭೋಜ ಆಗಿರೋದಾದ್ರೂ ಹೇಗೆ? ಈ ದುಃಖ ಈ ಚಿಂತೆ ಭಾರ ಅನಿಸ್ತಾ ಇರೋದು ಯಾಕೆ ಅಂತಂದ್ರೆ, ಈ ನಿರಾಕಾರ ಆತ್ಮನ ಒಂದೇನು ಪಾರ್ಟ್ ಸಿಕ್ಕಿದೆ, ರೋಲ್ ಸಿಕ್ಕಿದೆ. ಆ ರೋಲ್ ಮತ್ತು ಈ ನಾಟಕ ಯಾವಾಗ ರಿಯಲ್ ಅನ್ನಿಸ್ತದೋ, ನಾಟಕ ಅದು, ಸಿನಿಮಾ ಪ್ರೀ ರಿಕಾರ್ಡೆಡ್ ಫಿಲ್ಮ್ ಇದು ಯಾವಾಗ ರಿಯಲ್ ಅನ್ನಿಸ್ತದ, ಆಗ ಈ ನಾಟಕದಲ್ಲಿ ಸಿಕ್ಕಿರುವ ರೋಲ್ನ ಮೂಲಕ ಏನೆಲ್ಲ ಕರ್ಮ ಆಗ್ತಾ ಇದೆ, ಕರ್ತಾಪನದ ಭಾನದಲ್ಲಿ ಬಂದಿರೋದ್ರಿಂದ, ಅಂದರೆ ಆ ಆತ್ಮನ ಮನಸ್ಸು ಹೀಗೆ ತಿಳ್ಕೊಳ್ತದ, ಇದು ನಾನೇ ಮಾಡಿದ್ದು ಅಂತ. ಅಂದರೆ ಒಳ್ಳೇದು ಮಾಡಿನಂದ್ರೆ ಒಳ್ಳೆ ಫಲ ಸಿಗಬೇಕು, ಅಥವಾ ನನ್ನಿಂದ ಕೆಟ್ಟ ಕರ್ಮ ಆಯ್ತಲ್ಲ ಅನ್ನುವಂತಹ ಇವೆಲ್ಲ ಕರ್ತಾಪನ್ನದ ಭಾನ, ಹೊರೆ, ಚಿಂತೆ, ದುಃಖ, ಇದು ನನಗೇ ಆಗಿದೆ, ನನ್ನಿಂದಲೇ ಹೀಗಾಯ್ತಲ್ಲ ಅಂತ ಈ ರೀತಿ ಏನು ಹೊರೆ ಇದೆ, ಈ ಹೊರೆ ಬಹಳ ದುಃಖದ ಅನುಭವ ಮಾಡಿಸ್ತದೆ. ಅದಕ್ಕೆ ಬಾಬಾ ಅಂತಾರ, ಸ್ನೇಹಿ ಆಗೋದು ಅಂದರೆ ಬಾಬ್ ಸಮಾನ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗೋದು. ಯಾವಾಗ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ, ರೋಲಿಂದ ಡಿಟ್ಯಾಚ್ ಆಗ್ತೀನಿ. ರೋಲ್ನ ಭಾರ ನನ್ನ ಭಾರ ಅಲ್ಲ, ರೋಲ್ನ ಮನಸ್ಸಿನ ದುಃಖ, ಮನಸ್ಸಿನ ಚಿಂತೆ ನನ್ನ ಚಿಂತೆ ಅಲ್ಲ, ಅದು ರೋಲ್ನ ಚಿಂತೆ ಅಂದಮೇಲೆ ಅದು ಬಾಬಾಗೆ ಅರ್ಪಣೆ ಆಗ್ತದೆ. ಆಗ ಬಾಬಾ ಹೇಳ್ತಾರೆ, ಯಾವಾಗ ದುಃಖವನ್ನ ಚಿಂತೆ ಹೊರೆಯನ್ನ ಬಾಬಾಗೆ ಅರ್ಪಣೆ ಮಾಡ್ತೀರಿ, ಆಗ ನಿಮ್ಮ ಮೌಜನ ಅನುಭವ ಮಾಡ್ತೀರಿ. ಅದಕ್ಕೆ ಬಾಬಾ ಮನಸ್ಸು ನನಗೆ ಅರ್ಪಣೆ ಮಾಡ್ರಿ ಅಂತಾರೆ. ಯಾಕಂದ್ರೆ ಎಲ್ಲ ಭೋಜ, ಹೊರೆ, ಚಿಂತೆ, ದುಃಖ ಮನಸ್ಸಿನಲ್ಲಿದೆ. ಈ ಮನಸ್ಸೇ ಹಂಗೆ ತಿಳ್ಕೊಂಡ್ಬಿಟ್ಟಿದೆ, ನಾನು ಅಂದ್ರೆ ದೇಹ, ಇದೆಲ್ಲ ನಾನಾ ಮಾಡ್ತಾ ಇರೋದು, ಅದಕ್ಕೆ ಇಷ್ಟು ನನಗೆ ಹೊರೆ ಆಗಿದೆ, ಚಿಂತೆ ಆಗಿದೆ, ದುಃಖ ಆಗಿದೆ ಅಂತ ಫೀಲ್ ಮಾಡೋದೇ ಈ ಮನಸ್ಸು ಬಾಬಾಗೆ ಅರ್ಪಣೆ ಮಾಡಿದಾಗ ಮೌಜನ ಅನುಭವ ಮಾಡ್ತೀರಿ, ಖುಷಿ ಅನುಭವ ಮಾಡ್ತೀರಿ. ಆಗ ಪರಿಶ್ರಮದಿಂದ ಮುಕ್ತ ಆಗ್ತೀರಿ. ಪರಿಶ್ರಮ ಯಾವುದು? ದೇಹದ ರೋಲ್ನ ಮನಸ್ಸು ಅಂತ ತಿಳ್ಕೊಂಡಿರೋದ್ರಿಂದ ಎಷ್ಟೊಂದು ಬಾರಿ ಅಶರೀರಿ ಆಗ್ಬೇಕಂದ್ರೂ ಕೂಡ ಅಶರೀರಿ ಆಗದೆ, ಇಲ್ಲೇ ರೋಲ್ನ ಮನಸ್ಸು ಈ ನಾಟಕದಲ್ಲಿ ನಡೆಯದಂಥ ಎಲ್ಲ ವಿಷಯಗಳು ನಿಜ ಅಂತ ಅನಿಸಿ ಮತ್ತೆ ಹೀಗಾಯ್ತಲ್ಲ ಅಂತ ಪ್ರಭಾವಿತ ಆಗೋದೇ ಪರಿಶ್ರಮ, ಅದರಲ್ಲಿ ಮುಳುಗೋದೇ ಪರಿಶ್ರಮ. ರೋಲ್ನ ವಿಚಾರದೊಳಗ, ರೋಲ್ನ ಕರ್ಮದಲ್ಲಿ ಇದು ಹೀಗೆ ಆಯ್ತಲ್ಲ, ಆಗಬಾರ್ದಾಗಿತ್ತಲ್ಲ ಅಂತ ಆ ಒಂದು ದುಃಖದಲ್ಲಿ ಮುಳುಗೋದು, ಚಿಂತೆಯಲ್ಲಿ ಮುಳುಗೋದೇ ಪರಿಶ್ರಮ. ಬಾಬಾ ಹೇಳ್ತಾರೆ, ನೀವ್ಯಾಕೆ ಪರಿಶ್ರಮ ಪಡ್ತೀರಿ? ನೀವೆಲ್ಲ ಆತ್ಮ ಇದ್ದೀರಿ, ಸಂಪೂರ್ಣ ನಿರಾಕಾರ ಪರಿಶುದ್ಧ ಆತ್ಮ ಇದ್ದೀರಿ ಅಂದಮೇಲೆ ರೋಲಿಂದ ನೀವು ಪರೇ ಇದ್ದೀರಿ. ರೋಲನ್ನ ನಂದು ಅಂತ ತಿಳ್ಕೊಬೇಡ್ರಿ, ರೋಲ್ ಒಳಗೆ ನಡೆಯುವುದು ಇದು ನನ್ನ ಕರ್ಮ ಅಂತ ತಿಳ್ಕೊಬೇಡ್ರಿ. ಇಲ್ಲಾಂದ್ರೆ ಹೊರೆ ಅನುಭವ ಮಾಡ್ತೀರಿ, ಪರಿಶ್ರಮದ ಅನುಭವ ಮಾಡ್ತೀರಿ. ಅದಕ್ಕೆ ಇದರಿಂದ ಮುಕ್ತ ಆಗಬೇಕು ಅಂತಂದ್ರೆ ಮನಸ್ಸನ್ನ ಬಾಬಾಗ ಅರ್ಪಣೆ ಮಾಡಿಬಿಡ್ರಿ. ಬಾಬಾಗ ಅರ್ಪಣೆ ಮಾಡಿದಾಗ ಹೆಂಗಿರ್ತದ ಮನಸ್ಸು? ಬಹಳ ಖುಷಿ ಅನುಭವ ಮಾಡ್ತದ, ಬಹಳ ಮೌಜಿನ ಅನುಭವ ಮಾಡ್ತದೆ ಅಂತ ಇಂದಿನ ಮುರಳಿಯಲ್ಲಿ ಬಾಬಾ ವಿಶೇಷವಾಗಿ ಇದರ ವಿಸ್ತಾರದಲ್ಲಿ ತಿಳಿಸಿದ್ದಾರೆ. आज बाप दादा अपने चारों ओर के बेफिक्र बादशाहों के संगठन को देख रहे हैं. अंडरलाइन, ಬಾಪ್ ದಾದಾ ಇವತ್ತು ಯಾರನ್ನ ನೋಡ್ತಾ ಇದ್ದಾರೆ? ಬೇಫಿಕರ್ ಬಾದಶಾಹ ಮಕ್ಕಳು. ಯಾರು? ಇದೇ ಕಲಿಯುಗದೊಳಗ
ಇದೇ ಕಲಿಯುಗದಲ್ಲಿ ಸಿಕ್ಕಿರುವಂಥ ರೋಲ್ನೊಳಗ ಆತ್ಮದ ಒಂದು ಪಾತ್ರ ಅಭಿನಯ ಆಗ್ತಾ ಇದೆ. ಇಲ್ಲಿಯೇ ಇದ್ದುಕೊಂಡು ಬಾಬಾ ಹೇಳ್ತಾರೆ, ಬೇಫಿಕರ್ ಬಾದಶಾಹ, ಚಿಂತೆ ಇಲ್ಲದ ನಿಶ್ಚಿಂತ ಚಕ್ರವರ್ತಿ ಯಾರು ಅನುಭವ ಮಾಡ್ತಿದ್ದಾರ ಅಂಥ ಮಕ್ಕಳನ್ನ ಬಾಬಾ ನೋಡ್ತಿದ್ದಾರೆ. इतनी बड़ी बादशाहों की सभा सारे कल्प में इस संगम के समय होती है. ಇಷ್ಟೊಂದು ನಿಶ್ಚಿಂತ ಮಹಾರಾಜರ ಸಭಾ, ಸತ್ಯುಗದಲ್ಲೂ ನಿಶ್ಚಿಂತತೆ ಇದೆ, ಆದರೆ ಸಮಯನೇ ನಿಶ್ಚಿಂತತೆ ಇದೆ ಅಂತಂದ್ಮೇಲೆ ಅಲ್ಲಿ ರಾಜ ಆಗಿ ನಿಶ್ಚಿಂತ ಆಗಿರೋದೇನು ದೊಡ್ಡ ಮಾತ. ಇಲ್ಲಿ ಸಮಯ ಹಲ್ಚಲ್ಲಿದೆ, ಸಮಯ ಬಹಳಷ್ಟು ದರ್ದನಾಕ್ ಇದೆ, ಕಲಿಯುಗಿದೆ ಸಮಯ. ಇಂಥಲ್ಲೂ ಕೂಡ ನಾ ಆತ್ಮ ಆಗಿರುವ ಸತ್ಯವನ್ನ ಅರಿತು ರೋಲಿಂದ ನ್ಯಾರ ಆಗಿ, ರೋಲ್ನ ದುಃಖದಿಂದ ನ್ಯಾರ ಆಗಿ, ನಾ ಆತ್ಮ ರಾಜ ಬೇಫಿಕರ್, ಫಿಕರ್ ರೋಲಿಗಿರ್ಬೋದು, ರೋಲ್ ನಾನಲ್ಲ, ನಾನಂತೂ ಆತ್ಮ ರಾಜ ಇದ್ದೀನಿ ಅಂತ ಈ ರಾಜ ಆಗಿರುವ ನಶೆಯೊಳಗ ಅನುಭವದಲ್ಲಿ ಇರೋದಿದೆಯಲ್ಲ, ಇದು ಬಹಳ ದೊಡ್ಡ ಮಾತು. ಅದಕ್ಕಿಂತ ಸಭೆ ಇಡೀ ಕಲ್ಪದಲ್ಲಿ ಸಂಗಮ ಯುಗ ಬಿಟ್ಟರೆ ಬೇರೆ ಎಂದಿಗೂ ಕೂಡ ಇಂಥ ಸಭೆ ಏಕತ್ರಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗ ಮೇ ಬಿ ಇತನಿ ಬಡಿ ಸಭಾ ಬಾದಶಾಹ ಹೋಗಿ ನಹಿ ಹೋಗಿ. ಸ್ವರ್ಗದಲ್ಲಿ ರೋಲ್ನಲ್ಲಿ ರಾಜ ಆಗೋರೇನಿದಾರ ಅವ್ರು ಲಿಮಿಟೆಡ್ ಇದ್ದಾರ. ಸಂಗಮ ಯುಗದಲ್ಲಿ ಸೋಲ್ನ ಅನುಭವದೊಳಗ ರೋಲಿಂದ ನ್ಯಾರ ಆಗಿ ನಾ ಆತ್ಮ ರಾಜ ಅಂತ ಅನುಭವ ಮಾಡುವಂಥ ಆತ್ಮಗಳ ಸಂಖ್ಯೆ ಭಾಳ ಇದೆ. ಅದಕ್ಕೆ ಬಾಬಾ ಅಂತಾರ, ಇಷ್ಟು ಸಂಖ್ಯೆ ಸತ್ಯುಗದಲ್ಲೂ ಇರೋದಿಲ್ಲ. ಪಾತ್ರದಲ್ಲಿ ರಾಜ ಆಗಿರ್ತಾರ, ಈ ಸಮಯದಲ್ಲಿ ಸೋಲ್ ಪ್ರತಿ ಆತ್ಮ ರಾಜ ಆಗಿರ್ತಾರೆ. ಅಂದಮೇಲೆ ಇಂಥ ದೊಡ್ಡ ಸಭೆ ಬೇರೆ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಲೇಕಿನ್ अब बाप दादा सर्व बादशाहों की सभा को देख हर्षित हो रहे हैं. ಇಷ್ಟೊಂದು ನಿಶ್ಚಿಂತ ಚಕ್ರವರ್ತಿ ರಾಜ ಆತ್ಮರನ್ನ ನೋಡಿ ಬಾಪ್ ದಾದಾರವರು ಕೂಡ ಖುಷಿ ಅನುಭವ ಮಾಡ್ತಿದ್ದಾರೆ. ದೂರ್ ವಾಲೆ ಬಿ ದಿಲ್ ಕೆ ನಜದೀಕ್ ದಿಖಾಯಿ ದೇ ರಹೆ ಹೈ. ಭಲೆ ಸಮಯದಿಂದ ಮತ್ತು ಒಂದು ದಾರಿಯಿಂದ, ಡಿಸ್ಟೆನ್ಸಿಂದ ಏನು ದೂರ ಅನುಭವ ಮಾಡ್ತಿದ್ದಾರಲ್ಲ, ಹಾಗೆ ಬಾಬಾರವರಿಗೇನು ದೂರ ಇಲ್ಲ, ಬಾಬಾಗೆ ಮಕ್ಕಳು ಸಮೀಪದ ಅನುಭವ ಮಾಡ್ತಿದ್ದಾರೆ. ಆಪ್ ಸಬ್ ನೈನೋ ಮೇ ಸಮಾಯೆ ಹುಯೆ ಹೋನಾ. ಎಲ್ಲ ಮಕ್ಕಳನ್ನ ಬಾಬಾ ಎಲ್ಲಿ ಕೂಡಿಸ್ಕೊಂಡಿದ್ದಾರೆ? ತಮ್ಮ ಕಣ್ಣುಗಳಲ್ಲಿ. ಅಂದರೆ ಅಷ್ಟು ಹಗೂರು ಬಾಬಾ, ಅಷ್ಟು ತಮ್ಮ ಸಮಾನ ಆತ್ಮರೂಪದಲ್ಲಿ ನೋಡ್ತಾ ಇರೋದ್ರಿಂದ ಎಲ್ಲ ಮಕ್ಕಳು ಎಲ್ಲಿ ಸಮಾವೇಶ ಆಗಿದ್ದಾರೆ? ಬಾಪ್ ದಾದಾರವರ ಕಣ್ಣುಗಳಲ್ಲಿ. ದಿಲ್ ಮೇ ಸಮಾಯೆ ಹುಯೆ ಹೈ, ಕಣ್ಣುಗಳಲ್ಲಿ, ಹೃದಯದಲ್ಲಿ ಮಕ್ಕಳಿದ್ದಾರೆ. ಕಿತನಿ ಸುಂದರ್ ಸಭಾ ಹೈ. आज के विशेष दिवस पर सभी के चेहरों पर अव्यक्त स्थिति के स्मृति की झलक दिखाई दे रही है. ಜನವರಿ 18ನೇ ತಾರೀಕು ನುಡಿಸಿರುವಂಥ ಮಹಾವಾಕ್ಯ. ಹೀಗಾಗಿ ಬಾಪ್ ದಾದಾ ಹೇಳ್ತಿದ್ದಾರೆ, ಎಲ್ಲ ಮಕ್ಕಳ ಮುಖದಲ್ಲಿ ಅವ್ಯಕ್ತ ಮಿಲನದ ಝಲಕ್, ಹೊಳಪು ಎದ್ದು ಕಾಣಿಸ್ತಾ ಇದೆ. तो सबके दिल में ब्रह्मा बाबा की स्मृति समाई हुई है. आदि देव ब्रह्मा बाबा और शिव बाबा दोनों ही सर्व बच्चों को देख हर्षित हो रहे हैं. तो बाप दादा सभी बच्चों को आज के स्नेह के दिन, ಇವತ್ತು ಬಾಪ್ ದಾದಾರವರು ಎಲ್ಲ ಮಕ್ಕಳ ಈ ಒಂದು ಸ್ನೇಹದ ದಿನದಂದು ಶಕ್ತಿಶಾಲಿಯಾದಂಥ ವಿಶೇಷದ ಹೃದಯದ ಆಶೀರ್ವಾದ, ಹೃದಯದ ಒಂದು ಶುಭಾಶಯಗಳನ್ನು ಬಾಬಾ ಮಕ್ಕಳಿಗೆ ಕೊಡ್ತಿದ್ದಾರೆ. आज का विशेष दिन स्नेह का होने के कारण मेजॉरिटी स्नेह में खोए हुए है. ಅಂಡರ್ಲೈನ್. ವಿಶೇಷವಾಗಿ ಮಧುಬನದಲ್ಲಿ ಅಥವಾ ಎಲ್ಲ ಕಡೆಯಲ್ಲೂ, ವಿಶ್ವದ ಎಲ್ಲ ಕಡೆಯಲ್ಲೂ, ಅದರಲ್ಲೂ ಖಾಸ್ ಮಧುಬನದಲ್ಲಿರುವಂಥ ಮಕ್ಕಳು ಕೆಲವರು ಅವತ್ತಿನ ದಿನ ಬಹಳಷ್ಟು ಸ್ನೇಹದಲ್ಲಿ, ಅಂದರೆ ಬ್ರಹ್ಮಾರವರ ಆತ್ಮ ಬಾಬಾ ಸಂಪೂರ್ಣತೆಯನ್ನು ಬಾಪ್ ಸಮಾನ್ ಹೊಂದಿರುವಂತಹ ದಿನ ಅದು. ಅಂದಮೇಲೆ ಆ ದಿನ ಜನವರಿ 18 ಮಕ್ಕಳು ವಿಶೇಷ ಬಾಬರ ಸ್ನೇಹದಲ್ಲಿ ಮುಳುಗಿರ್ತಾರೆ. ऐसा ही पुरुषार्थ में सदा स्नेह में खोए हुए रहो. ಬಾಬಾನು ಕೂಡ ಆಶೀರ್ವಾದ ಮಾಡ್ತಿದ್ದಾರೆ, ಬಾಬಾರವರ ಸ್ನೇಹದಲ್ಲಿ ಸದಾ ಮುಳುಗಿರಿ. ಲವ್ಲೀನ್ ರಹೋ ತೋ ಸಹಜ ಸಾಧನ್ ಹೇ ಸ್ನೇಹ, ದಿಲ್ ಕಾ ಸ್ನೇಹ. ಸ್ನೇಹದಲ್ಲಿ ಮುಳುಗಿರಿ. ಮುಳುಗುವಂಥ ಸಾಧನ ಯಾವುದು? ಬಾಬಾ ಹೇಳ್ತಾರೆ ಲವ್ಲೀನ್. ಅದರಲ್ಲಿ ಮುಳುಗಬೇಕಂದ್ರೆ ಏನು ಬೇಕು? ಸ್ನೇಹ ಬೇಕು ಅಂತಾರೆ ಬಾಬಾ. ಬಾಬಾಕ್ಕೆ ಪರಿಚಯಕ್ಕೆ ಸ್ಮೃತಿ ಸಹಿತ ಸ್ನೇಹ, ಅಂದರೆ ಪರಮಾತ್ಮನ ಸಂಪೂರ್ಣ ಪರಿಚಯದ
ಪರಿಚಯದ ಜೊತೆಗೆ ಸ್ನೇಹ, ಸ್ನೇಹ ಸಹಿತ ಲವಲೀನ್ ಸ್ಥಿತಿ ಅಂತಾರೆ ಬಾಬಾ. ಬಾಬಾ ಕಿ ಪ್ರಾಪ್ತಿಯೋಂ ಕೆ ಸ್ನೇಹ ಸಂಪನ್ನ ಸ್ನೇಹ ಅಂದರೆ ಒಂದು ಬಾಬನ ಪರಿಚಯ ಆಗಿದೆ, ಬಾಬಾ ನನ್ನವರು, ನನ್ನ ತಂದೆ ಅಂತ ಸ್ವೀಕಾರ ಆಗಿದೆ. ಜೊತೆಯಲ್ಲಿ ಬಾಬಾ ಹೇಳ್ತಾರೆ ಪರಮಾತ್ಮನಿಂದಲೇ ನನ್ನ ಎಲ್ಲ ಪ್ರಾಪ್ತಿಗಳಿಗೆ ಆಧಾರ ಇದೆ ಅಂದಮೇಲೆ ಈ ಪ್ರಾಪ್ತಿ ಸಹಿತ स्नेह संपन्न स्मृति अंतर बाबा। स्नेह बहुत सहज साधन है क्योंकि स्नेही आत्मा मेहनत से बच जाती है। ಯಾರು ಸ್ನೇಹಿ ಇದ್ದಾರೋ ಅವರು ಪರಿಶ್ರಮದಿಂದ ಮುಕ್ತಾಗ್ತಾರೆ. ಎಲ್ಲಿ ಪ್ರೇಮದ ಕೊರತೆ ಇದೆ, ಎಲ್ಲಿ ಸ್ನೇಹದ ಕೊರತೆ ಇದೆ, ಅವ್ರ ಜೊತೆಯಲ್ಲಿ ಇರುವುದಕ್ಕಾಗಲಿ ಅವ್ರು ಹೇಳಿದ್ದನ್ನು ಮಾಡೋದಕ್ಕಾಗಲಿ ಬಹಳ ಕಷ್ಟ ಅನ್ನಿಸ್ತದೆ. ಅಶರೀರಿ ಆಗೋದಕ್ಕೆ ಬಹಳ ಕಷ್ಟ ಅನ್ನಿಸ್ತದೆ. ಯಾರು ಬಾಬನ ಮೇಲೆ ಪ್ರೇಮ ಇದೆ, ಈಶ್ವರೀಯ ಸ್ನೇಹ ಇದೆ, ಸತ್ಯ ಸ್ನೇಹ ಇದೆ, ಅವ್ರಿಗೆ ಕಷ್ಟನೂ ಮಾತನೇ ಇಲ್ಲಂತಾರೆ ಬಾಬಾ. ಎಲ್ಲವೂ ಬಹಳ सरल ಆಗ್ತದೆ. तो स्नेह में लीन होने के कारण, स्नेह में खोए हुए होने के कारण किसी भी प्रकार की मेहनत मनोरंजन के रूप में अनुभव होगी. ಬಾಬಾ ಹೇಳ್ತಾರೆ ಸ್ನೇಹದಲ್ಲಿ ಲೀನ್, ಸ್ನೇಹದಲ್ಲಿ ಮುಳುಗಿರುವ ಕಾರಣದಿಂದ ಅವರಿಗೆ ಯಾವ ಮಾತಿನಲ್ಲೂ ಪರಿಶ್ರಮ ಅನಿಸೋದಿಲ್ಲ, ಬದಲಾಗಿ ಬಹಳಷ್ಟು ಮನರಂಜನೆಯ ಅನುಭವ ಆಗ್ತದೆ. ಸ್ನೇಹಿ ಸ್ವತಃ ದೇಹಕ್ಕೆ ಭಾನ್. ಯಾರು ಸ್ನೇಹಿ ಇರ್ತಾರೆ, ಸ್ನೇಹಿ ಅರ್ಥನೇ ಏನಾಗಿದೆ, ಯಾರು ಅಶರೀರಿ ಆಗ್ತಾರೋ ಬಾಪ್ ಸಮಾನ್, ಯಾರು ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗ್ತಾರೋ, ಯಾರು ಮೂಲ ಬಿಂದು ರೂಪದಲ್ಲಿ ಸ್ಥಿತ ಆಗ್ತಾರೋ, ಯಾರು ಬಾಬಾನ ಒಂದು ಪ್ರೇಮದಲ್ಲಿ ಮುಳುಗ್ತಾರೋ ಅವರೇ ನಿಜವಾದ ಸ್ನೇಹಿ ಮಕ್ಕಳು ಅಂತ ಅರ್ಥ. ಯಾರು ಸ್ನೇಹಿ ಇದ್ದಾರೋ ಅವರು ದೇಹ ಭಾನದಿಂದ, ದೇಹದ ಸಂಬಂಧಗಳ ಧ್ಯಾನದಿಂದ, ದೇಹದ ಜಗತ್ತಿನ ಧ್ಯಾನದಿಂದ ಬಹಳ ಮೇಲೆ ಇರ್ತಾರೆ ಅಂತ. ದೇಹದ ಸಂಬಂಧ, ಈ ದೇಹದ ಜಗತ್ತಿನ ಅಟೆನ್ಷನ್, ಗಮನ, ಇಂಟ್ರೆಸ್ಟ್ ಇದೆ, ಇವುಗಳಿಂದ ಅಂಥ ಮಕ್ಕಳು ಬಹಳ ಮೇಲೆ ಇರ್ತಾರೆ ಅಂತೆ. ಈ ಜಗತ್ತಿನಿಂದ, ಡ್ರಾಮಾದಿಂದ, ದೇಹಭಾನದಿಂದ ಅವ್ರು ಬಹಳ ಪರೆಯಾಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. तो दिल का स्नेह बाबा के समीप का, साथ का, समानता का अनुभव कराता है. ಅಂಡರ್ಲೈನ್, ಬಹಳ ಖೂಬ್ಸೂರತ್ ಆಗಿರುವಂಥ ಮಹಾವಾಕ್ಯ. ಎಲ್ಲಿ ಪರಮಾತ್ಮನ ಸ್ನೇಹ ಇದೆ, ಎಲ್ಲಿ ಅಶರೀರಿಪನದ ಅನುಭವ ಆಗ್ತದೆ, ಅಲ್ಲೇನಾಗ್ತದ ಬಾಬನ ಸಮೀಪತೆಯ ಅನುಭವ, ಬಾಬನ ಜೊತೆಯ ಅನುಭವ ಮತ್ತು ಬಾಬನಲ್ಲಿ ಬಾಬನ ಸಮಾನತೆಯ ಅನುಭವ ಮಾಡಿಸ್ತದ. ಸ್ನೇಹಿ ಸದಾ ಅಪ್ನೆ ಕೋ ಬಾಬಾ ಕಿ ದುಆओं के ಪಾತ್ರ ಸಮಸ್ತೆ. ಸ್ನೇಹಿ ಇದ್ದಾರಲ್ಲ, ನಾ ಬಾಬನ ಆಶೀರ್ವಾದಕ್ಕೆ ಪಾತ್ರ ಇದೀನಿ ಅಂತ ಅನುಭವ ಮಾಡ್ತಾರೆ. ಅರೆ ಅನೇಕರು ದೇಹಭಾನದಲ್ಲಿ ಇರುವಂಥವ್ರು, ಸ್ನೇಹದ ವಿಪರೀತ ಇರುವಂಥವ್ರು ಬಾಬನ ಮಕ್ಕಳೇ ಹೀಗೆ ಅನುಭವ ಮಾಡ್ತಾರೆ. ಬಾಬನ ಆಶೀರ್ವಾದ ಬೇಕಲ್ರಿ, ನಮಗೆಲ್ಲರ ಆಶೀರ್ವಾದ ಇಲ್ರಿ, ಆಶೀರ್ವಾದ ಬೇಕಲ್ರಿ ಅಂತಾರೆ. ಯಾರು ಸ್ನೇಹದಲ್ಲಿ ಮುಳುಗಿರ್ತಾರೆ ಅವರು ಬಾಬಾನ ಆಶೀರ್ವಾದಕ್ಕೆ ನಾ ಪಾತ್ರ ಆತ್ಮ ಇದೀನಂತ ಅನುಭವ ಮಾಡ್ತಾರೆ. ಸ್ನೇಹ ಅಸಂಭವ ಕೋ ಭಿ ಸಹಜ ಸಂಭವ ಕರಾ ದೇತಾ ಹೈ. ಸ್ನೇಹ ಅಸಂಭವವನ್ನು ಸಂಭವ ಮಾಡಿಸ್ತದ. ಸಂಭವ ಅಂದ್ರೆ ಏನು? ಯಾವುದು ಬಿಲ್ಡಿಂಗ್ ಕೆಲಸ ಆಗಿಲ್ಲ ಆಗ ತೋರಿಸೋದು, ಆಗ್ಬಿಡ್ತು ಅಂತಂದ್ರೆ ಸಂಭವ. ಯಾವುದು ಆಫೀಸಿಯಲ್ ವರ್ಕ್ ಸ್ಟಿಲ್ ನಿಂತ್ಕೊಂಡ್ಬಿಟ್ಟಿತ್ತು, ಅದು ಆದ್ರೆ ಅಸಂಭವ ಸಂಭವ. ಹೀಗಲ್ಲ, ಅಸಂಭವ ಸಂಭವ ಆಗೋದು ಅಂತಂದರೆ ಯಾವ ಮನಸ್ಸು ಪದೇ ಪದೇ ಉಲ್ಝನ್ನೊಳಗ, ದುಃಖದೊಳಗ, ಚಿಂತೆಯಲ್ಲಿ ಮುಳುಗ್ತಾ ಇತ್ತು, ಈಗ ಸ್ನೇಹದ ಕಾರಣದಿಂದ ಅದು ಚಿಂತೆ ನಂದತ್ತನ್ಸಲ್ಲ, ಅದು ಯಾರ್ದೋ ಅನಿಸ್ತದ. ನಾನು ನಿಶ್ಚಿಂತಿದ್ದೀನಂತ ಅನುಭವದಲ್ಲಿ ಮುಳುಗ್ತಾ ಬಾಬನ ಸ್ನೇಹದಲ್ಲಿ ಮುಳುಗಿರುವಂಥ ಅನುಭವ ಆಗ್ತದ. ಇದು ಅಸಂಭವ. ಯಾವ ಮನಸ್ಸು ಸ್ಥಿರ ಆಗ್ತಿರ್ಲಿಲ್ಲ, ಯಾವ ಮನಸ್ಸು ನಿರಂತರ ಅಲ್ದಾಡ್ತಾ ಇತ್ತು, ಅಲೆದಾಡುವ ಜಗತ್ತಿನ ಜೊತೆ ಕನೆಕ್ಟ್ ಆಗಿ, ಈಗ ಆ ಮನಸ್ಸು ಬಿಲ್ಕುಲ್ ಸ್ಥಿರ ಬಾಬನ ಸಂಘದೊಳಗ, ಬಾಬನ ಸನ್ಮುಖದಲ್ಲಿ ಉಪಸ್ಥಿತಿ ಇರ್ತದ. ಇದು ನಿಜವಾಗಿಯೂ ಅಸಂಭವ ಸಂಭವ ಆಗಿರುವಂಥ ಕಾರ್ಯ. ಯಾವುದು ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಈ ಮನಸ್ಸು ಏಕಾಗ್ರ ಮಾಡ್ಕೋಬೇಕಂತಿದ್ವಿ, ಈ ಚಿತ್ತವನ್ನ ಬಾಬನ ಸ್ಮೃತಿಯಲ್ಲಿ ಮುಳುಗಿಸ್ಬೇಕಂತಿದ್ವಿ, ಇದು ಒಂದು ಕ್ಷಣದಲ್ಲಿ ಚಿತ್ತದಲ್ಲಿ ಬಾಬನ ಸ್ಮೃತಿ ಬರ್ತದತ್ತಂದ್ರ ಇದು ಅಸಂಭವ ಸಂಭವ ಆಗೋದು. ಅದಕ್ಕೆ ಬಾಬಾ ಅಂತಾರೆ, ಎಲ್ಲಿ ಸ್ನೇಹ ಇದೆ ಅಲ್ಲಿ ಅಸಂಭವವು ಕೂಡ ಸಹಜ ಸಂಭವ ಆಗ್ಬಿಡ್ತದ. सदा अपने मस्तक पर, माथे पर बाबा का सहयोग का, स्नेह का, हाथ का अनुभव करते हैं.
ಯಾರು ಸ್ನೇಹಿ ಮಕ್ಕಳಿದ್ದಾರೆ ಅವ್ರು ಯಾವಾಗಲೂ ನನ್ನ ಮಸ್ತಕದಲ್ಲಿ ಬಾಬನ್ ಸ್ಮೃತಿ ಇರುವಂತಹ, ಅವರ ಒಂದು ತಲೆಯ ಮೇಲೆ ಬಾಬನ ಆಶೀರ್ವಾದ ಸದಾ ಇರುವಂಥ ಅನುಭವವನ್ನು ಮಾಡ್ತಾರೆ. ನಿಶ್ಚಯ ಬುದ್ಧಿ ನಿಶ್ಚಿಂತ ರಹತೆ ಹೇ ಅಂಡರ್ಲೈನ್. ಅವ್ರು ಯಾವಾಗಲೂ ಹೆಂಗಿರ್ತಾರ, ಅಶರೀರಿ ಆಗಿರುವಂತಹ, ನ್ಯಾರ ಆಗಿರುವಂತಹ, ಬಾಬನ್ ಸ್ನೇಹಿ ಆಗಿರುವಂಥ ಆತ್ಮರು ಅವರಿಗೆ ತಾ ಆತ್ಮ ಆಗಿರೋದ್ರ ಮೇಲೆ ನಿಶ್ಚಯ ಇರೋದ್ರಿಂದ, ತನ್ನ ತಂದೆ ಬಾಬಾ ನಿರಾಕಾರ ಇದ್ದಾರೆ ಅನ್ನುವುದ್ರ ಮೇಲೆ ನಿಶ್ಚಯ ಇರೋದ್ರಿಂದ ನಿಶ್ಚಿಂತಿರ್ತಾರ. ಯಾಕೆ? ನಿರಾಕಾರ ಆತ್ಮನನ್ನು ಯಾರು ಏನು ಮುಳುಗಿಸ್ಲಿಕ್ಕ, ಕೆಡಿಸ್ಲಿಕ್ಕೆ, ಹಾನಿ ಮಾಡಲಿಕ್ಕೆ, ತೊಂದರೆ ಕೊಡಲಿಕ್ಕೆ, ಅಥವಾ ಯಾರಾದರೂ ಅವ್ರದ್ದು ಅಂತ್ ಮಾಡಲಿಕ್ಕೆ, ಅವ್ರು ಇನ್ಸಲ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಿರಾಕಾರ ಆತ್ಮನಿಗೆ ಇದು ಯಾವುದು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ನಿರಾಕಾರ ಆಗಿರುವ ನಾ ಆತ್ಮ ಆಗಿರುವ ನಿಶ್ಚಯ ಯಾರಿಗಿದೆಯೋ ಅವರು ಅವಶ್ಯ ನಿಶ್ಚಿಂತಿರ್ತಾರೆ. तो आप सभी आदि स्थापना के बच्चों को आदि के समय का अनुभव, अभी भी सेवा के आदि निमित्त बच्चों को अनुभव है कि आदि में सभी बच्चों को बाबा मिला, उस स्मृति से स्नेह का नशा कितना था. तो बाबा ಹೇಳ್ತಾರೆ, ಆದಿ ಸಮಯದಲ್ಲಿ ಬಾಬಾ ಸಾಕಾರದಲ್ಲಿ ಅನುಭವ, ಸಾಕಾರದಲ್ಲಿ ಎದುರುಗಡೆ ಸ್ಪಷ್ಟ ಇರೋದ್ರಿಂದ ಅವ್ರಿಗೆ ಈ ರೀತಿ ಅನುಭವ ಆಗಿತ್ತು. ಇಷ್ಟು ಸ್ನೇಹದಲ್ಲಿ ಮುಳುಗಿರ್ತಿದ್ರು. ನಾಲೆಜ್ ಅಂತೂ ನಂತರ ಸಿಕ್ಕಿದೆ, ಅಂದರೆ ಜ್ಞಾನ ನಂತರ ಅರ್ಥ ಆಗಿದೆ. ಕೇವಲ ಬಾಬನ್ ಸಂಘ ಅಷ್ಟು ಸ್ನೇಹದಲ್ಲಿ ಮುಳುಗಿಸ್ತಿತ್ತು. तो लेकिन पहला नशा स्नेह में खोए हुए है. ನಾಲೆಜ್ ನಂತರ ಅರ್ಥ ಆಗಿದೆ, ಆದರೆ ಬ್ರಹ್ಮ ಬಾಬಾರ ಸನ್ಮುಖದಲ್ಲಿ ಬಂದಂಥ ಮಕ್ಕಳು ಬಾಬಾರ ಸ್ನೇಹದಲ್ಲಿ ಮುಳುಗಿಬಿಡ್ತಿದ್ರು. बाबा स्नेह का सागर है, तो मेजॉरिटी बच्चे आदि से स्नेह के सागर में खोए हुए हैं. ಭಲೆ ಬ್ರಹ್ಮ ಬಾಬಾ ಕಂಡ್ರು, ಬ್ರಹ್ಮ ಬಾಬಾರೊಳಗ ನಿರಾಕಾರ ಬಾಬಾನ ಅನುಭವ ಆಗ್ತಾ ಇತ್ತು. ಹೀಗಾಗಿ ಆದಿಯ ಸಮಯದಲ್ಲಿ ಬಹಳಷ್ಟು ಮಕ್ಕಳು ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿರ್ತಿದ್ರು. पुरुषार्थ की रफ्तार में बहुत अच्छी स्पीड से चले हैं, लेकिन कोई बच्चे स्नेह के सागर में खो जाते, कोई सिर्फ डुबकी लगा के बाहर आ जाते. इसलिए जितना खोए हुए बच्चों को मेहनत कम लगती है उतनी उन्हों को नहीं है. अंडरलाइन, ವಿಶೇಷ ವಿಶೇಷ ಅಂಡರ್ಲೈನ್. ಯಾವ ಮಕ್ಕಳು, ಈಗ ಉದಾಹರಣೆ ಹೇಳಬೇಕು ಅಂತಂದ್ರೆ, ನಾವು ಸಮುದ್ರಕ್ಕೆ ಹೋಗ್ತೀವಿ, ಬೀಚ್ನಲ್ಲಿ ಎಂಜಾಯ್ ಮಾಡ್ಬೇಕಂತ ಹೋಗಿರ್ತೀವಿ. ಆದರೆ ಕೆಲವ್ರಿಗೆ ಭಯ ಆಗ್ತದ, ಸಮುದ್ರ ಒಳಗೆ ಎಳ್ಕೊಂಡ್ಬಿಡ್ತಂದ್ರ ನಾವು ಸತ್ತು ಬಿಟ್ರೆ ಹೆಂಗೆ ಮಾಡಬೇಕು, ನಮ್ಮದು ಲೈಫ್ ಎಂಡ್ ಆದರೆ ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಕೆಲವರಿಗೆ ಭಯ ಇರ್ತದ. ಏನಂತ ಅನುಭವ ಮಾಡ್ತಾರ, ಸಾಗರ ತಕ್ಕ ಹೋಗಿರ್ತಾರಂತಂದಮೇಲೆ ನೀರಂತೂ ಟಚ್ ಮಾಡ್ತಾರ, ಪಾದಗಳನ್ನು ಮುಳುಗಿಸ್ಕೋತಾರ, ಕೆಲವರು ಮೊಳಕಾಲು ಮುಳುಗಿಸ್ಕೋತಾರ, ಕೆಲವರು ಮೊಳಕಾಲು ಮುಳುಗಿದ್ರೂ ಕೂಡ ಕೆಲವರು ತಮ್ಮ ದೇಹದ ಅರ್ಧ ಭಾಗದವರೆಗೆ ನೀರಿನಲ್ಲಿ ಮುಳುಗಿ ಅಷ್ಟೇ ಸಾಕಪ್ಪ, ಒಳಗೆ ಹೋಗ್ಬಿಟ್ರ ಏನು ಗ್ಯಾರಂಟಿ ಇಲ್ಲ ಅಂತ ತಿಳ್ಕೊಂಡು ಅವ್ರು ಹೊರಗೆ ಬರ್ತಾರೆ. ಇನ್ನು ಕೆಲವರು ಪೂರಾ ಸಾಗರದೊಳಗೆ ಮುಳುಗಿ ಬಿಡ್ತಾರೆ. ಧೈರ್ಯಶಾಲಿ ಮಕ್ಕಳು ಯಾರು ಇರ್ತಾರೆ ಕೆಲವರು, ಅವ್ರಿಗೆ ಪೂರಾ ನೀರೊಳಗೆ ಮುಳುಗಿ ಬಿಡ್ತಾರೆ ಸಾಗರದೊಳಗೆ. ಅಂದರೆ ಅವ್ರಿಗೊಂದು ರೀತಿ ಮಜಾ ಬೇರೆನೇ ಅನ್ನಿಸ್ತದ. ಯಾರು ಭಯದೊಳಗೆ ಏನಾರೇ ಆದ್ರೆ ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಅರ್ಧನೇ ಕಾಲು ಮುಳುಗಿಸ್ಕೊಂಡು ಹೊರಗೆ ಬಂದಿದ್ದಾರಲ್ಲ, ಅವ್ರ ಅನುಭವನೇ ಬೇರೆ ಇರ್ತದ. ಅವ್ರೊಳಗೆ ಭಯ, ಚಿಂತೆ, ಇಷ್ಟರೊಳಗೆ ಏನಾರೇ ಸಮುದ್ರ ತೊಗೊಂಡ್ಬಿಟ್ರ, ಒಳಗೆ ಕರ್ಕೊಂಡು ಬಿಟ್ರೆ ಏನು ಮಾಡಲಿ ಅಂತ ಹಿಂಗೆ ಭಯದೊಳಗೆ ಇರ್ತಾರೆ. ಸೇಮ್ ಬಾಬಾ ಹೇಳ್ತಾರೆ, ಬಾಬಾ ಸ್ನೇಹದ ಸಾಗರ ಇದ್ದಾರೆ. ಯಾರು ಸ್ನೇಹದ ಸಾಗರದೊಳಗೆ ನನ್ನ ರೋಲ್ ಅಂತನೋ, ನನ್ನ ದೇಹ ಅಂತನೋ, ನನ್ನ ಜೀವನ ಅಂತನೋ, ಹೆಂಗೆ ಮಾಡಲಿ, ಮಕ್ಕಳನ್ನ ಹೆಂಗೆ ಮಾಡಲಿ, ಇದೇನನ್ನೂ ವಿಚಾರ ಮಾಡದೆ ರೋಲ್ ಬೇರೆ, ನಾ ಆತ್ಮ ಬೇರೆ ಅಂತ ಅನುಭವ ಮಾಡ್ತಾ ತಮ್ಮನ್ನು ತಾವು ಸಾಗರದಲ್ಲಿ ಬಾಬನ ಪ್ರೇಮದಲ್ಲಿ ಯಾರು ಮುಳುಗಿಸ್ಕೊಂಡಿದ್ದಾರೋ ಅವ್ರ ಪರಿಶ್ರಮದಿಂದ ಮುಕ್ತಿದ್ದಾರೆ. ಅವ್ರಿಗೆ ಯಾವ ಥರದ ಪರಿಶ್ರಮ, ಕಷ್ಟ ಏನೂ ಅನ್ಸೋದಿಲ್ಲ ಅಂತಾರೆ ಬಾಬಾ. ಯಾರು ಹೆಂಗಪ್ಪ ಬಾಬನಿಗೆಲ್ಲ ಅರ್ಪಣೆ ಆದ್ರ, ಎಲ್ಲ ದೇಹವಾನ ಬಿಟ್ರ, ಎಲ್ಲ ಮರಿ ಅಂತಾರ, ಎಲ್ಲ ಮರೆತ್ರ ಹೆಂಗ ಅಂತ ತಿಳ್ಕೊಂಡು ನಿಶ್ಚಯ ಬುದ್ಧಿಯವರಾಗದೆ ಸ್ನೇಹದಲ್ಲಿ ಪೂರ್ಣ ಮುಳುಗಿಲ್ಲಲ್ಲ, ಅವರಿಗೆ ಪರಿಶ್ರಮ ಭಾಳ ಅಂತಾರೆ ಬಾಬಾ. ಯೋಗಿ ಆಗೋದ್ರಲ್ಲಿ, ಅಶರೀರಿ ಆಗೋದ್ರಲ್ಲಿ, ನಿರಂತರ ಬಾಬನ ಸ್ಮೃತಿಯಲ್ಲಿ ಇರೋದ್ರಲ್ಲಿ, ಸಾಕ್ಷಿ ಆಗೋದ್ರಲ್ಲಿ ಅವರಿಗೆ ಬಹಳ ಕಷ್ಟ ಆಗ್ತದೆ. ಈ ಅಧ್ಯಾತ್ಮ ಮಾರ್ಗನೇ ಅವರಿಗೆ ಬಹಳ ಕಠಿಣ ಅಂತ ಅನುಭವ ಆಗ್ತದೆ. ಕಭಿ ಮೆಹನತ್ ಕಭಿ ಮೊಹಬ್ಬತ್ ದೋನೋ ಮೇ रहते हैं.
ಕೆಲವು ಬಹಳ ಪ್ರೇಮದಲ್ಲಿ, ಕೆಲವೊಮ್ಮೆ ಬಹಳ ಪರಿಶ್ರಮದಲ್ಲಿ, ಎರಡರಲ್ಲೂ ಇರ್ತಾರೆ. ಲೇಕಿನ್ ಜೋ ಸ್ನೇಹ ಮೇ लवलीन रहते वे सदा अपने को छत्र छाया के अंदर रहने का अनुभव करते. ಅಂಡರ್ಲೈನ್, ಯಾರು ಪರಮಾತ್ಮನ ಸ್ನೇಹ ಅಂದ್ರೇ ಅಶರೀರಿ ಆಗೋದು. ಸ್ನೇಹ ಅಂದ್ರೆ ಬಾಪ್ಸಮ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತಿ ಇರುವಂಥವ್ರು. ಯಾರು ಸ್ನೇಹದಲ್ಲಿ ಮುಳುಗಿರ್ತಾರೋ ಅವರು ಸದಾ ಪರಮಾತ್ಮನ ಪ್ರೇಮದೊಳಗ ಛತ್ರ ಛಾಯೆ ಕೆಳಗಿರುವಂತಹ ಸುರಕ್ಷಿತ ಆಗಿರುವಂಥ ಅನುಭವವನ್ನ ಮಾಡ್ತಾರೆ. ದಿಲ್ ಕೆ ಸ್ನೇಹಿ ಬಚ್ಚೆ ಮೆಹನತ್ ಕೋ ಬಿ ಮೊಹಬತ್ ಮೇ ಬದಲ್ ಲೇತೆ. ನಿಜವಾದಂಥ ಹೃದಯದ ಸ್ನೇಹಿ ಮಕ್ಕಳು ಪರಿಶ್ರಮವನ್ನ ಪ್ರೇಮದಲ್ಲಿ ಪರಿವರ್ತನೆ ಮಾಡಿಬಿಡ್ತಾರೆ. ಪತ್ತರ್ ಬಿ ಪಾನಿ ಸಮಾನ ಅನುಭವ ಹೋತ. ಅಂಥ ಮಕ್ಕಳಿಗೆ ಏನಾಗ್ತದ, ಕಲ್ಲು ಕೂಡ ಕಲ್ಲಿನಷ್ಟು ಭಾರ, ಕಲ್ಲಿನಷ್ಟು ಕಠಿಣ, ಕಲ್ಲಿನ ಥರ ಇರುವಂಥ ಮಾತುಗಳು, ಪರಿಸ್ಥಿತಿಗಳು ಕೂಡ ಅವರಿಗೆ ನೀರಿನ ಸಮಾನ ಕರಿಗೆ ಹೋಗ್ಬಿಡ್ತಾವ, ಸರಳ ಆಗ್ಬಿಡ್ತವೆ. जैसे आज विशेष स्नेह के वायुमंडल में रहे तो अनुभव किया मेहनत है मनोरंजन हुआ. 18 ಜನವರಿಯ ದಿನ ಒಂದು ಏನು ಸ್ನೇಹ, ಪ್ರೇಮ, ಖುಷಿ ಅನುಭವ ಆಗ್ತದ. ಅವಾಗ ಏನೂ ಪರಿಶ್ರಮ ಅನ್ಸೋದಿಲ್ಲ, ಎಲ್ಲ ವಾತಾವರಣದಲ್ಲಿ ಬಹಳ ಪ್ರೇಮ್ ಸ್ನೇಹ ಫೀಲ್ ಆಗ್ತದಲ್ಲ. ಹಾಗೇನೆ ಬಾಬಾ ಹೇಳ್ತಾರ, ಅದೇ ಥರ ಮಕ್ಕಳಿಗೆ, ಸ್ನೇಹಿ ಮಕ್ಕಳಿಗೆ ನಿರಂತರ ಕಠಿಣ ಪರಿಶ್ರಮದ ಅನುಭವ ಆಗೋದಿಲ್ಲ. ಸ್ನೇಹದಲ್ಲಿ ಮುಳುಗಲಿಕ್ಕೆ ಅವರು ಸದಾ ಬಾಬಾರ ಛತ್ರ ಛಾಯೆಯ ಸಮೀಪದ ಹಾಗೂ ಮುಳುಗಿರುವಂತಹ ಹಗುರತೆಯ ಸಮಾನತೆಯ ಅನುಭವವನ್ನ ಮಾಡ್ತಾರೆ. अभी बाप दादा इस वर्ष में हर बच्चों को स्नेहयुक्त मेहनत मुक्त देखने चाहते हैं. अंडरलाइन, बाबा स्नेहयुक्त मेहनत मुक्त देखना चाहते. ಪರಿಶ್ರಮದಿಂದ ಮುಕ್ತ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಪರಿಶ್ರಮ ಯಾರು ಪಡ್ತಾರೆ? ಯಾರು ರೋಲ್ ಕಾನ್ಷಿಯಸ್ನಾಗ ಅದಾರ, ಯಾರು ರೋಲನ್ನು ನಿಜ ಅಂತ ತಿಳ್ಕೊಂಡಾರ, ರೋಲ್ನ ಚಿಂತೆ ಒಳಗದಾರ, ಡ್ರಾಮಾದ ಚಿಂತೆ ಒಳಗದಾರ, ಡ್ರಾಮಾ ರೋಲನ್ನು ಬದಲಾಯಿಸೋದ್ರೊಳಗದಾರ, ಅವರು ಪರಿಶ್ರಮ ಪಡ್ತಾರೆ. ಮೆಹನತ್ ಕಾ ನಾಮ್ ನಿಶಾನ್ ದಿಲ್ ಮೇ ನಹಿ ರಹೆ, ಜೀವನ್ ಮೇ ನಹಿ ರಹೆ. ಬಾಬಾನ ಇಚ್ಛಾ ಏನಿದೆ, ಪರಿಶ್ರಮ ಪಡೋದು, ಕಷ್ಟ ಪಡೋದು ಇದು ಮಕ್ಕಳ ಜೀವನದಲ್ಲಿ ಇರಬಾರದು, ಒಂದು ಅಂಶ ಮಾತ್ರನೂ ಇರಬಾರ್ದು ಅಂತಾರೆ ಬಾಬಾ. ಹೋ ಸಕ್ತಾ ಹೇ ಕ್ಯಾ, ಇಂಥ ಜೀವನ ಮಾಡಲಿಕ್ಕೆ ಸಾಧ್ಯದೆಯಾ? ಬಾಬಾ ಹೇಳ್ತಾರೆ, ಈ ಥರ ಅನುಭವ ಮಾಡ್ತೀರಾ? ಅನುಭವ ಕೋ ಯಾದ್ ಕರ್ನ, ಅನುಭವ ಮೇ ಖೋ ಜಾನ. ಸ್ನೇಹ ಅಶರೀರಿಯಾಗಿ, ಅಶರೀರಿ ತಂದೆಯ ಸ್ನೇಹದಲ್ಲಿ ಮುಳುಗ್ರಿ. ಆ ಮುಳುಗಿರುವಂಥದ್ದನ್ನು ನೆನಪು ಮಾಡ್ಕೊಳ್ರಿ. ಭಾವನ್ ಪ್ರೇಮ ಎಷ್ಟು ಹಗೂರು, ಎಷ್ಟು ನಿರಾಳ, ಎಷ್ಟು ಭಿನ್ನ, ಎಷ್ಟು ಪ್ರೇಮಯುಕ್ತದ ಅಂತ ಒಮ್ಮೆ ಮುಳುಗ್ರಿ ಮತ್ತು ಮುಳುಗಿರುವಂಥ ಅನುಭವವನ್ನು ನೆನಪು ಮಾಡ್ಕೊಳ್ರಿ. आपका वायदा है ना, ನಿಮ್ಮದು ಪ್ರಾಮಿಸ್ ಇದೆಯಲ್ಲ. ಬಾಬಾ ಬಿ ಬಚ್ಚೋನ್ ಸೆ ಪ್ರಶ್ನೆ ಪೂछते. ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ನಿಮ್ಮೆಲ್ಲರದು ವಾಯ್ದಾ ಏನಿದೆ? ಬಾಬಾ 21 ಜನ್ಮ ಜೀವನ್ಮುಕ್ತ ಅವಸ್ಥೆಯ ಪದವಿ ಪ್ರಾಪ್ತ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿರ್ತೀವಂತ. ಅಂದರೆ 21 ಜನ್ಮದ ಜೀವನ್ಮುಕ್ತ ಸ್ಥಿತಿಯ ಅನುಭವ ನಾವು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದೀರಲ್ಲ. ಅಂದಮೇಲೆ ಜೀವನ್ಮುಕ್ತ ಸ್ಥಿತಿನೋ ಅಥವಾ ಪರಿಶ್ರಮದ ಸ್ಥಿತಿನೋ? ಜೀವನ್ಮುಕ್ತ ಸ್ಥಿತಿ ಅಂತಂದರೆ ಜೀವನ ಕಲಿಯುಗದಲ್ಲಿ ನಡೀತಾ ಇದ್ರು, ಈ ಜೀವನದಲ್ಲಿ ಏನೇ ಥರ ಎಲ್ಲ ಮೊದಲು ಎಲ್ಲರ ಹಾಗೆ ಕಲಿಯುಗದಲ್ಲಿ ಎಲ್ಲರಿಗೂ ಹೇಗೆ ನಡೀತಾ ಇದೆಯೋ ಹಾಗೆ ಏರುಪೇರಿದೆ ಜೀವನದಲ್ಲಿ. ಜೀವನದಲ್ಲಿ ಶರೀರದಲ್ಲಿ ರೋಗ ಇದೆ, ಜೀವನದಲ್ಲಿ ಸಂಬಂಧಗಳಲ್ಲಿ ಹಲ್ಚಲ್ಲಿದೆ, ಎಲ್ಲವೂ ಜೀವನದಲ್ಲಿದೆ, ರೋಲ್ನಲ್ಲಿದೆ, ಡ್ರಾಮಾದಲ್ಲಿದೆ. ಇವೆಲ್ಲವುಗಳಿಂದ ಪರೆ ನಿರಾಕಾರ ಆತ್ಮ ಬಾಬನ್ ದೃಷ್ಟಿಯಿಂದ, ಬಾಬನ್ ಸಂಘದಲ್ಲಿ ಇದ್ದುಕೊಂಡು ಬಾಬನ್ ಜೊತೆಯಾಗಿ ನಾನು ಈ ನಾಟಕವನ್ನು, ಈ ರೋಲನ್ನು ನೋಡ್ತೀನಲ್ಲ, ಇದ ಜೀವನ್ಮುಕ್ತಿ. ಜೀವನದಲ್ಲಿ ಇದ್ರೂ ಈ ಜೀವನದ ಪ್ರಭಾವ ನನ್ನ ಮೇಲಾಗೋದಿಲ್ಲ. ಇದಕ್ಕಂತಾರೆ ಜೀವನ್ಮುಕ್ತ ಸ್ಥಿತಿ. ಅಂದಮೇಲೆ ಬಾಬಾ ಕೇಳ್ತಾರೆ, 21 ಜನ್ಮ ಮೇ ಏಕ್ ಜನ್ಮ ಸಂಗಮ ಕಾ ಹೈ. 21 ಜನ್ಮ ನಾವು ಬಾಬಾ ಪರಿಶ್ರಮ ಮುಕ್ತ ಇರ್ತೀನಿ, ನಿನ್ನ ಸ್ನೇಹದಲ್ಲಿ ಇರ್ತೀನಿ ಅಂತ ನಾವು ಬಾಬಾ ಪ್ರಾಮಿಸ್ ಮಾಡೀವಿ. 21 ಜನ್ಮ ಅಂದ್ರೆ ಏನರ್ಥ? 10 ಜನ್ಮ, 8 ಜನ್ಮ ಸತ್ಯುಗದಲ್ಲಿ, 12 ಜನ್ಮ ತ್ರೇತಾಯುಗದಲ್ಲಿ, 20 ಆಯಿತು. 21 ಜನ್ಮದ ಅರ್ಥ ಇದು ಸಂಗಮ ಯುಗ ಅಂತಾರೆ ಬಾಬಾ. ಆಪ್ಕಾ ವಾಯ್ದಾ 21 ಜನ್ಮೋं का है या 20 ಜನ್ಮೋं का है? ಸತ್ಯ ತ್ರೇತಾದ್ವರೆಗೆ ಅದನು, ಸಂಗಮ ಯುಗನು ಸೇರದನು ಅಂತ ಕೇಳ್ತಾರೆ ಬಾಬಾ. तो अभी से मेहनत मुक्त अर्थात जीवन मुक्त बेफिकर बादशाह. अंडरलाइन, ಹೀಗೆ ನಿಶ್ಚಿಂತ ಜಗತ್ ಮುಳುಗಿ ಹೋಗ್ಲಿ, ಮನಿ ಹೋಗ್ಲಿ, ಸಂಬಂಧಿಕರು ಏನೇ ಆಗಲಿ, ಇದು ಸಿನಿಮಾದಲ್ಲಿ ಆಗ್ತಾ ಇದೆ. ಇದೆಲ್ಲ ಸಿನಿಮಾ.
ಕಿ ನಾ ಆತ್ಮ ನಿರಾಕಾರ, ನನ್ನ ಸ್ಥಿತಿ, ನನ್ನ ಖುಷಿ ಇದು ಮುಖ್ಯ ಇದೆ. ಅಂದ್ರೆ ನಾನು ಖುಷಿ, ನನ್ನ ಸ್ಥಿತಿ ಶ್ರೇಷ್ಠ ಇತ್ತು ಅಂದರೆ ಎಲ್ಲವೂ ತಾನೇ ಸೆಟಲ್ಡ್ ಆಗ್ತದೆ, ಎಲ್ಲವೂ ತಾನೇ ಸರಿ ಹೊಂದ್ತದೆ. ಸ್ಥಿತಿನೇ ಸರಿ ಇಲ್ಲ ಅಂತಂದ್ರೆ ಪರಿಸ್ಥಿತಿಗಳು ಏರುಪೇರಾಗೋದಂತೂ ತಪ್ಪೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಜೀವನದೊಳಗೆ ಇದೇ ಸಂಗಮ ಯುಗದಲ್ಲಿ ಜೀವನ್ಮುಕ್ತ ಸ್ಥಿತಿ, ಬೇಫಿಕರ್ ಬಾದಶಾಹ, ನಿಶ್ಚಿಂತ ಚಕ್ರವರ್ತಿ ಆಗಿರುವ ಜೀವನದ ಅನುಭವ ಇದೇ ಸಂಗಮ ಯುಗದಲ್ಲಿ ಮಾಡ್ಬೇಕಂತಾರೆ ಬಾಬಾ. ತೋ ಈ ಸಂಸ್ಕಾರಗಳೇ 21 ಜನ್ಮಕ್ಕೆ ನಿಮ್ಮ ಜೊತೆಯಲ್ಲಿ ಬರುವಂಥವಂದ್ರೆ ಸಂಗಮ ಯುಗದಲ್ಲಿ ಅಟೆನ್ಷನ್ ಪ್ಲೀಸ್. ಬಾಬಾ ಅಂತಾರೆ, ಗಮನ ಕೊಡ್ರಿ, ನಾನು ಆತ್ಮ ನನ್ನ ಜೀವನ್ಮುಕ್ತ ಸ್ಥಿತಿಯೊಳಗೆ ಸಾಕ್ಷಿ ಜೀವನದಲ್ಲಿ ಅನುಭವ ಮಾಡ್ತಾ ಇದ್ದೀನೋ ಅಥವಾ ರೋಲಿಗೆ ಪ್ರಭಾವಿತ ಆಗಿ ಡ್ರಾಮಾದೊಳಗಿನ ಘಟನೆಗಳಿಗೆ ಪ್ರಭಾವಿತ ಆಗಿ ಅದರಲ್ಲಿ ಸಿಕ್ಕ ಹಾಕೊಂಡಿದ್ದೀನೋ ಅಂತ ಅಟೆನ್ಷನ್ ಕೊಡ್ರಿ. ಬಾಬಾ ಹೇಳ್ತಾರೆ ಎಚ್ಚರಿಕೆ ಇರಲಿ ಅಂತ. ಕ್ಯೂಂಕಿ नहीं तो रोज कोई ना कोई बोझ की बातें, मेहनत की बातें क्या क्यों की ಭಾಷಾ में ಆएगी. ಇಲ್ಲ ಅಂತಂದ್ರೆ ಯಾಕೆ, ಹಿಂಗ್ಯಾಕಾಯ್ತು, ಏನಾಯ್ತು ಅಂತ ಅನೇಕ ಭೋಜ ಪರಿಶ್ರಮದ ಮಾತಿನಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ. ಆದರೆ ಬಾಬಾ ಹೇಳ್ತಾರೆ ಇದೆಲ್ಲ ರೋಲ್ ಒಳಗಿದೆ, ರೋಲಿಂದ ನೀ ಪರೇ ಇದಿ ಅಂತಂದಮೇಲೆ ನೀ ನಿಶ್ಚಿಂತಿದಿ, ನಿನಗೇನು ಈ ನಾಟಕ ಸಂಬಂಧ ಇಲ್ಲ, ಕೇವಲ ಇಲ್ಲಿ ನೀನು ನೋಡ್ಲಿಕ್ಕೆ ಬಂದಿದ್ದಿ, ನೋಡ್ತಾನೆ ಇರೋದು. ಬಾಕಿ ಇಲ್ಲಿ ಏನು ನಡೀತದೆ ಇದು ನನ್ನ ಜವಾಬ್ದಾರಿ ಅಲ್ಲ, ಇದು ಬಾಬಾನ ಜವಾಬ್ದಾರಿ. ಈ ರೋಲ್ನ ಚಿಂತೆ ಬಾಬಂದು, ಈ ಡ್ರಾಮಾ ಚಿಂತೆ ಬಾಬಂದು. ಬಾಬಾ ಮಾಡ್ತಾರೆ. ನಾನಂತೂ ನಿಶ್ಚಿಂತ ಬೇಫಿಕ ರಾಜ, ಬಾದಶಾಹಿ ಚಕ್ರವರ್ತಿ, ನಾನಂತೂ ಆತ್ಮ ನಿಶ್ಚಿಂತಿದ್ದೀನಿ ಅಂದ ಮೇಲೆ ಬಾಬಾ ಹೇಳ್ತಾರೆ ಇದು ಯಾವ ಚಿಂತೆ ಮಾಡುವ ಅವಶ್ಯಕತೆ ಇದೇ ಜನ್ಮದಲ್ಲಿ ತಮಗೆ ಇಲ್ಲ. ಅಚ್ಚ, ಇಂದಿನ ಮುರಳಿಯ ವರದಾನ್, याद के जादू मंत्र द्वारा सर्व सिद्धियाँ प्राप्त करने वाले ಸಿದ್ಧಿ ಸ್ವರೂಪ ಭವ. ನೆನಪಿನ ಜಾದೂ ಮಂತ್ರದ ಮೂಲಕ ಸರ್ವಸಿದ್ಧಿಗಳನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪರು ಆಗ್ರಿ. ಬಾಬಾ ಕಿ ಯಾದ್ ಹಿ ಜಾದೂ ಕಾ ಮಂತ್ರ ಹೇ. ಬಾಬಾ 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 ನೆನಪು ಇದು ಜಾದೂ ಮಂತ್ರ ಅಂತ ಹೇಳ್ತಾರೆ. ಬಾಬಾ ಏನು ಜಾದೂ ಮಾಡ್ತದ? ದೇಹದಿಂದ ನ್ಯಾರ ಮಾಡಿಸ್ತದ, ದೇಹದ ದುಃಖದಿಂದ ನ್ಯಾರ, ದೇಹದ ಸಂಬಂಧಿಕರ ಒಂದು ಹಲ್ಚಲ್, ಚಿಂತೆ ಅಥವಾ ಏನೆಲ್ಲ ಲಾಸ್, ಪ್ರಾಫಿಟ್ ಇವೆಲ್ಲವುಗಳಿಂದ ನ್ಯಾರ ಮಾಡಿ ನನ್ನ ಮೂಲ ಸ್ಥಿತಿ, ನನ್ನ ಮೂಲ ಆನಂದದ ಸ್ವರೂಪದಲ್ಲಿ ಸ್ಥಿತಿ ಮಾಡುತ್ತದೆ. ಇದಕ್ಕಿಂತ ದೊಡ್ಡ ಜಾದೂ ಮತ್ತೊಂದಿಲ್ಲ. ಅಂದಮೇಲೆ ಬಾಬಾ ನೆನಪು ಜಾದುವಿನ ಮಂತ್ರ ಆಗಿದೆ. ಇಸ್ ಜಾದೂಕೆ ಮಂತ್ರ ದ್ವಾರ ಜೋ ಸಿದ್ಧಿ ಚಾವೋ ಪ್ರಾಪ್ತ ಕರ್ ಸಕ್ತೆ ಹೋ. ಏನೆಲ್ಲ ಆತ್ಮೀಯ ಅನುಭವಗಳನ್ನು ಮಾಡಬೇಕಾಗಿದೆಯೋ ಅದೆಲ್ಲ ಮಾಡ್ಬೋದು. ಏನು ಪರಮಾತ್ಮನ ಸಂಘದ ಅನುಭವ ಮಾಡ್ಬೋದಲ್ಲ, ಅದೆಲ್ಲ ಅನುಭವವನ್ನು ನೀವು ಮಾಡ್ಬೋದು ಬಾಬಾರ ನೆನಪಿನ ಮಂತ್ರವನ್ನು ನೀವು ಪ್ರಯೋಗ ಮಾಡಿದ್ದೇ ಆದರೆ. ಜೈಸೆ ಸ್ಥೂಲ್ ಮೇ ಬಿ ಕಿಸಿ ಕಾರ್ಯ ಕಿ ಸಿದ್ಧಿ ಕೆ ಲಿಯೆ ಮಂತ್ರ ಜಪ್ತೆ. ಸ್ಥೂಲದಲ್ಲಿಯೂ ಕೂಡ ಜೀವನದಲ್ಲಿ ಮಂತ್ರ ಹೇಳ್ತಾರೆ. ಮಂತ್ರ ಇದಕ್ಕೆ ಹೇಳ್ತಾರೆ, ಏನಾದರೂ ಸಿದ್ಧಿ ಆಗಲಿ, ಪ್ರಾಪ್ತ ಆಗಲಿ. ಓಂ ನಮಃ ಶಿವಾಯ, ಶಿವಾಯ ನಮಃ ಅಂತನೋ, ಗಾಯತ್ರಿ ಮಂತ್ರನೋ ಅಥವಾ ಹನುಮಾನ್ ಚಾಲೀಸೋ ಇವೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ ಏನಾದರೂ ಸಿದ್ಧಿಯಾಗಿ ಮಾಡ್ಕೊಳ್ಬೇಕು ಅಂತ. ತೋ ಐಸಾ ಯಹಾ ಭಿ ಅಗರ್ ಕಿಸಿ ಕಾರ್ಯ ಮೇ ಸಿದ್ಧಿ ಚಾಹಿಯೇ. ಇಲ್ಲಿ ಸೂಕ್ಷ್ಮದಲ್ಲೂ ಕೂಡ ಯಾವುದಾದ್ರೂ ಕಾರ್ಯದಲ್ಲಿ ಸಿದ್ಧಿ ಬೇಕಾಗಿದೆ ಅಂತಂದ್ರೆ ಯಹ ಯಾದ್ ಕಾ ಮಹಾಮಂತ್ರ ಹಿ ವಿಧಿ ಸ್ವರೂಪ ಹೇ. ವಿಧಿ ಏನು? ನಾವು ಸೂಕ್ಷ್ಮ ರೂಪದಲ್ಲಿ ಅಂದರೆ ಈ ಮನಸ್ಸನ್ನು ಏಕಾಗ್ರ ಮಾಡ್ಕೋಬೇಕು ಅಂದರೆ ನಿರಂತರ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಬೇಕು, ನಿರಂತರ ನ್ಯಾರಾಗಿ ಈ ಪಾಠನ್ನು ನೋಡಬೇಕು ಅಂತಂದರೆ ಇವು ದೊಡ್ಡ ಸಿದ್ಧಿಗಳು. ಈ ಸಿದ್ಧಿಯ ಒಂದು ವಿಧಿ ಏನಪ್ಪ, ಇದು ಮಹಾಮಂತ್ರದ ವಿಧಿ ಏನು ಅಂತಂದರೆ ಬಾಬಾ ಹೇಳ್ತಾರೆ, ಬಾಬಾ ನೆನಪು ಜಾದೂ ಮಂತ್ರ ಸೆಕೆಂಡ್ ಮೇ ಪರಿವರ್ತನ ಕರ್ ದೇತಾ. ಬಾಬಾ ಹೇಳ್ತಾರ ಇದು ಜಾದೂ ಮಂತ್ರ ಏನಿದು? ಯಾದ್ ಕಾ ಮಹಾಮಂತ್ರ ಹಿ ವಿಧಿ ಸ್ವರೂಪ ಹೈ. ಬಾಬಾ ಅನ್ನೋದೇನಿದೆಯಲ್ಲ, ನನ್ನವರು, ನನ್ನ ತಂದೆ ನೆನಪು ಮಾಡೋದು, ಇದು ಒಂದು ಸೆಕೆಂಡ್ನಲ್ಲಿ ಆ ಪರಿಸ್ಥಿತಿಯನ್ನು ಬದಲಾಯಿಸ್ಬಿಡ್ತದೆ. ಇಸೆ ಸದಾ ಸ್ಮೃತಿ ಮೇ ರಖೋ ತೋ ಸದಾ ಸಿದ್ಧಿ ಸ್ವರೂಪ ಬನ್ ಜಾಯೆಂಗೆ. ಸ್ಮೃತಿಯಲ್ಲಿ ಇಟ್ಕೊಂಡ್ರೆ ನೀ ಸಿದ್ಧಿ ಸ್ವರೂಪ ಆಗ್ತಿ ಅಂತಾರೆ ಬಾಬಾ. ಕ್ಯೂಂಕಿ ಯಾದ್ ಮೇ ರೆಹನಾ ಬಡಿ ಬಾತ್ ನಹಿ, ಸದಾ ಯಾದ್ ಮೇ ರೆಹನಾ ಬಡಿ ಬಾತ್ ಹೇ. ಅಂಡರ್ಲೈನ್. ಭಕ್ತಿಯೊಳಗೆ ಭಕ್ತರು ಕೂಡ ಭಗವಂತ ನೆನಪು ಮಾಡ್ತಾರೆ. ರಾವಣನು ಭಗವಂತ ನೆನಪು ಮಾಡ್ತಿದ್ದ, ಏನು ದೊಡ್ಡ ಮಾತ. ಬಾಬಾ ಹೇಳ್ತಾರೆ ಇಲ್ಲಿ ಬಾಬಾ ಬಾಬಾ ಅಂತ ಇರೋದೇನು ದೊಡ್ಡ ಮಾತಲ್ಲ. ಭಕ್ತಿಯಲ್ಲಿ ಭಗವಂತ ಅಂತಿದ್ವಿ, ದೇವ್ರಂತಿದ್ವಿ, ಈಗ ಬಾಬಾ ಅಂತಿದ್ದೀವಿ, ಇದೇನು ದೊಡ್ಡ ಮಾತಲ್ಲ.
ನಿರಂತರ ಆತ್ಮಸ್ಮೃತಿ, ನಿರಂತರ ನಿರಾಕಾರ ತಂದೆಯ ಸ್ಮೃತಿ, ಇದು ದೊಡ್ಡ ಮಾತು ಅಂತಾರೆ ಬಾಬಾ. ಇಸಿ ಸೇ ಸರ್ವಸಿದ್ಧಿಯ ಪ್ರಾಪ್ತ ಹೋತಿ ಹೇ. ನಿರಂತರ ನೆನಪಿನಿಂದಲೇ ಸರ್ವಸಿದ್ಧಿಗಳು. ಸರ್ವಸಿದ್ಧಿ ಅಂದರೆ ಸಂಗಮ ಯುಗದಲ್ಲಿ ಜೀವನ್ಮುಕ್ತ ಸ್ಥಿತಿ ಇದೆಯಲ್ಲ, ಅನುಭವ, ಇದು ಬಹಳ ದೊಡ್ಡ ಸಿದ್ಧಿ, ವಿಧಿ, ಸಿದ್ಧಿ, ಪ್ರಾಪ್ತಿ, ಸಾಧನ. ಜೀವನ್ಮುಕ್ತ ಸ್ಥಿತಿ, ಬೇಫಿಕರ್ ಬಾದಶಾ ಆಗೋದಿದೆಯಲ್ಲ, ಇದು ದೊಡ್ಡ ಪದವಿ. ಅದಕ್ಕೆ ಇವೆಲ್ಲ ಸಿದ್ಧಿಗಳು ಬಾಬಾ ನೆನಪಿನಿಂದಲೇ ಸಿದ್ಧ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸ್ಲೋಗನ್: सेकंड में विस्तार को सार रूप में समा लेना अर्थात अंतिम ಸರ್ಟಿಫಿಕೇಟ್ ಲೇನಾ. ಒಂದು ಸೆಕೆಂಡಿನಲ್ಲಿ ವಿಸ್ತಾರವನ್ನು ಸಾರ ರೂಪದಲ್ಲಿ, ಅಂದರೆ ಈ ಮನಸ್ಸು ವಿಸ್ತಾರದಲ್ಲಿ ಈ ಜಗತ್ತು, ಈ ಜೀವನ, ಈ ಶರೀರ, ಜನ, ಸಂಬಂಧಿಕರು ಇದೆಲ್ಲ ನೋಡ್ತಾ ಇದೆ, ಇದು ವಿಸ್ತಾರ. ಅರೆ ಇದೆಲ್ಲ ಡ್ರಾಮಾದಲ್ಲಿದೆ, ನಾನು ಆತ್ಮ ಡ್ರಾಮಾದಿಂದ ಪರೇ ನಿರಾಕಾರ, ನಿರಾಕಾರ ನ್ಯಾರ ಇದ್ದೀನಿ ಅಂತೇನು ಅನುಭವ ಮಾಡ್ತೀನಿ, ಇದು ಸಾರ್. ವಿಸ್ತಾರ ಹೋಗಿ ಸೆಕೆಂಡಿನಲ್ಲಿ ಸಾರ ರೂಪದಲ್ಲಿ ಬರ್ತದೆ. ಇದೇ ಅಂತಿಮ ಸರ್ಟಿಫಿಕೇಟ್. ವಿಸ್ತಾರ ನೋಡ್ತಾ ನೋಡ್ತಾ ಬಾಬಾ ಹೇಳ್ತಾರೆ, ಇದು ವಿಸ್ತಾರ ಡ್ರಾಮಾದಲ್ಲಿದೆ, ನಾ ಆತ್ಮ ಸಾರ್, ನಾ ಬಿಂದು, ಇದರಿಂದ ನ್ಯಾರ ಇದ್ದೀನಿ. ಇದೇ ಸಾರ. ಈ ಅಭ್ಯಾಸ ಮಾಡೋದೇ ಅಂತಿಮ ಸರ್ಟಿಫಿಕೇಟ್ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಆಧಾರ ಆಗಿದೆ. ಅವ್ಯಕ್ತಿಶಾರ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸಿಕೊಡ್ರಿ. ಜೈಸೆ कोई शरीर के वस्त्र सहज उतार सकते हो, ಹೇಗೆ ಶರೀರಕ್ಕೆ ಹಾಕ್ಕೊಂಡಿರುವಂತಹ ಬಟ್ಟೆಯನ್ನು ಸಹಜ ಅವುಗಳನ್ನು ತೆಗಿತೀರಿ, ಕಳಿಸ್ತೀರಿ. ऐसा यह शरीर रूपी वस्त्र भी सहज उतार सको और सहज ही समय पर धारण कर सको. ಅಂಡರ್ಲೈನ್: ಹೇಗೆ ಶರೀರದ ಮೇಲೆ ಧರಿಸಿರುವಂತಹ ಬಟ್ಟೆಯನ್ನು ಸಹಜ ತೆಗಿತೀರಿ, ಸಹಜ ಹಾಕೊಳ್ತೀರಿ, ಹಾಗೆ ನಾ ಆತ್ಮ ಧರಿಸಿರುವಂಥ ಈ ದೇಹರೂಪಿ ಡ್ರೆಸ್, ಇದನ್ನ ಭಲೆ ಯೂಸ್ ಮಾಡ್ರಿ ಕರ್ಮ ಮಾಡುವಾಗ. ಕರ್ಮ ಮುಗೀತಲ್ಲ, ಈ ದೇಹ ಅನ್ನುವಂತಹ ಒಂದು ಸ್ಮೃತಿಯಿಂದ, ಭಾನದಿಂದ ಪರೆ ನನ್ನನ್ನು ನಿರಾಕಾರ ಸ್ಮೃತಿಯಲ್ಲಿ ಅಥವಾ ಸ್ಥಿತಿಯಲ್ಲಿ ಡಿಟ್ಯಾಚ್ ಆಗಬೇಕು ಅಂತಾರೆ ಬಾಬಾ. ಇದರ ಅಭ್ಯಾಸ ಬೇಕು. ಒಂದು ವೇಳೆ ಈಗ ಜೀನ್ಸ್ ಪ್ಯಾಂಟ್ ಹಾಕೊಂಡ್ರ, ಟೈಟ್ ಬಟ್ಟೆ ಹಾಕೊಂಡ್ರ ಹೇಗಿರ್ತದ, ಅದು ತೊಯ್ಸ್ಕೊಂಡು ಬಿಟ್ರೆ ಏನಾಗ್ತದ, ಭಾಳ ತಂಗ್ ಅದು ಡ್ರೆಸ್ ಜಲ್ದಿ ತೆಗಿಲಿಕ್ಕಾಗೋದಿಲ್ಲ, ಕಠಿಣ ಅನ್ನಿಸ್ತದ ಹಾಕೊಂಡಿರುವಂಥ ಸ್ಥೂಲ ಬಟ್ಟೆ. ಹಾಗೆ ಬಾಬಾ ಹೇಳ್ತಾರ, ಜಲ್ದಿ ತೆಗಿಲಿಕ್ಕಾಗೋದಿಲ್ಲ, ಟೈಮ್ ಹಿಡಿತದ, ಕಷ್ಟ ಅನ್ನಿಸ್ತದ. ಅದೇ ರೀತಿಯಾಗಿ ಏನಾದ್ರೂ ಸಂಸ್ಕಾರ, ಸ್ವಭಾವ ಅನ್ನುವಂಥದ್ದು ನಿಮಗೆ ತೊಂದರೆ ಕೊಡ್ತಿತ್ತು ಅಂದರೆ, ದೇಹರೂಪಿ ವಸ್ತ್ರ, ನಾನಾ ದೇಹ ಇದ್ದೀನಿ, ನನ್ನ ಮಗಳು, ನನ್ನ ಮಗ, ನನ್ನ ಸಂಸಾರ, ಇವರಿಗೆಲ್ಲ ದಂಡಿಗೆ ಹಚ್ಚಬೇಕು, ಇದು ನಂದು ನಂದು ಅನ್ನುವಂಥದ್ದು ಏನಾದರೂ ಈ ದೇಹದ ಜೊತೆಗೆ ನಿಂದು ಕನೆಕ್ಷನ್ ಅದ, ನೀ ಟೈಟ್ ಹಿಡ್ಕೊಂಡಿಯತ್ತಂದ್ರ, ಅದಕ್ಕೆ ಅಂಟ್ಕೊಂಡಿಯತ್ತಂದ್ರ ಬಾಬಾ ಹೇಳ್ತಾರೆ, ಅದು ನೀನು ಭಾಳ ತೊಂದರೆ ಮಾಡ್ತದೆ. ಅರ್ಥಾತ್ इसके लिए सभी बातों में ईजी रहो, यदि यदि ಈಸಿ रहेंगे तो सभी कार्य ಈಸಿ होंगे. ಬಾಬಾ ಹೇಳ್ತಾರೆ, ನಿನಗೆ ಇಲ್ಲಿ ಯಾವ ಮಾತು, ಈ ಡ್ರಾಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇಲ್ಲಿ ಯಾವ ಮಾತು ನಿನಗೆ ತೊಂದರೆ ಅನ್ನಿಸ್ಬಾರ್ದು ಅಂದರೆ ಈಸಿ ಇರು. ಈಸಿ ಅರ್ಥಾತ್ ದೇಹದಿಂದ ನಾನು ಯಾರ ಇದ್ದೀನಿ, ದೇಹನೇ ಬೇರೆ, ನಾ ಆತ್ಮನೇ ಬೇರೆ ಅನ್ನುವ ಸ್ಮೃತಿ ಇರಲಿ ಅಂತಾರೆ ಬಾಬಾ. ಜಿತ್ನಾ ಪುರಾಣೆ ಸಂಸ್ಕಾರೋं से न्यारा रहेंगे. ಅಂಡರ್ಲೈನ್: ಎಷ್ಟೆಷ್ಟು ಹಳೆಯ ಸಂಸ್ಕಾರಗಳಿಂದ ನ್ಯಾರ ಇರ್ತಿ. ಸಂಸ್ಕಾರ ಎಲ್ಲಿದೆ? ಬಾಬಾ ಮೊನ್ನೆ ಮುರಳಿಯಲ್ಲಿ ಹೇಳಿದರು, ಸಂಸ್ಕಾರ, ನೆನಪುಗಳು, ಸ್ವಭಾವ ದೇಹಮೇ ಹೇ. ಸಂಸ್ಕಾರ ದೇಹದಲ್ಲಿದೆ. ನೀನು ಸಂಸ್ಕಾರದಿಂದ ನ್ಯಾರ ಅರ್ಥಾತ್ ದೇಹದಿಂದ ನ್ಯಾರ. ದೇಹದಿಂದ ನೀ ನ್ಯಾರನೇ ಇದ್ದಿ. ನೀನು ನ್ಯಾರ ಆಗಿ ಯಾವಾಗ ನೋಡ್ತಿ, ಉತ್ನಾ ಅವಸ್ಥಾ ಬಿ ನ್ಯಾರಿ ಅರ್ಥಾತ್ ವಿದೇಹಿ ಸಹಜ ಬನ್ ಜಾಯೆಂಗೆ. ಅಂಡರ್ಲೈನ್: ಭಾಳ ಸುಂದರ, ಬಹಳ ಗುಹ್ಯ ರಹಸ್ಯ. ಸಂಸಾರಕ್ಕೆ ಮನಸ್ಸು ಏನು ವಶಭೂತ ಆಗಿದೆ, ಅದು ಕಷ್ಟ, ಕಠಿಣ, ಹೆಂಗಪ್ಪ ಅಂತ ಅನಿಸ್ತಾ ಇದೆಯಲ್ಲ ಕೆಲವೊಂದು ವಿಷಯದಲ್ಲಿ. ಯಾಕೆ ಅನಿಸ್ತಾ ಇದೆ ಅಂದರೆ, ನಾನೇ ದೇಹ, ಇದು ನನ್ನ ಸಂಸ್ಕಾರ ಅಂತ ತಿಳ್ಕೊಂಡಿದ್ದೀವಿ. ಸಂಸ್ಕಾರ ದೇಹದ್ದು ಅರ್ಥಾತ್ ರೋಲ್ದಿದೆ. ನಾ ರೋಲ್ ಅಲ್ಲ, ನಾ ದೇಹ ಅಲ್ಲ, ನಾನು ನಿರಾಕಾರ ಆತ್ಮ ಇದ್ದೀನಿ. ಎಷ್ಟು ನೀನು ದೇಹದಿಂದ, ಸಂಸ್ಕಾರಗಳಿಂದ ನ್ಯಾರ ಅಂತ ಅನುಭವ ಮಾಡ್ತಿ,
ಅಷ್ಟು ವಿಧೇಹಿಯಾಗಿರ್ತಿ. ದೇಹದಲ್ಲಿದ್ದರೂ ದೇಹದ ಪ್ರಭಾವದಿಂದ ನೀ ಮುಕ್ತಿರ್ತಿ. ನಿನ್ನ ಮೂಲ ನಿರಾಕಾರಿ ಮೂಲ ಗುಣಗಳ ಅನುಭವದೊಳಗಿರ್ತಿ. ಸೊ ಈ ಅಭ್ಯಾಸವನ್ನ ಹೆಚ್ಚಿಸ್ಕೋ ಅಂತಾರೆ ಬಾಬಾ. ಈಗ ಈ ಅಭ್ಯಾಸ ಮಾಡೋಣ. ದೇಹದ ಜಗತ್ತಿನಿಂದ ನ್ಯಾರ ಆಗಿ ಅನುಭವ ಮಾಡ್ರಿ. ಏನೆಲ್ಲ ಸಂಸ್ಕಾರಗಳಿವೆ, ಅಳುವಂತಹ, ಬೇಜಾರು ಮಾಡಿಕೊಳ್ಳುವಂತಹ ಅಥವಾ ತುರಂತ್ ಸಿಟ್ಟಿಗೇಳುವಂತಹ ಈ ಎಲ್ಲ ಸಂಸ್ಕಾರ ಟೈಟ್ ವಸ್ತ್ರಗಳಿದ್ದಂತೆ. ಆದರೆ ಇವು ದೇಹದ ಸಂಸ್ಕಾರಗಳು, ರೋಲ್ನ ಸಂಸ್ಕಾರಗಳಾಗಿವೆ. ನಾನು ದೇಹದಿಂದ ಪರೆ, ಸಂಸ್ಕಾರಗಳಿಂದ ಪರೆ ನಿರಾಕಾರ ಆತ್ಮನಾಗಿದ್ದೇನೆ. ನನ್ನ ಈ ನಿರಾಕಾರಿ ಸ್ಮೃತಿ ನನ್ನನ್ನು ದೇಹದಲ್ಲಿ ಇರ್ತಾ ದೇಹದ ಬಂಧನಗಳಿಂದ ಮುಕ್ತ ಅನುಭವ ಮಾಡಿಸ್ತಿದೆ. ದೇಹವೇ ಬೇರೆ, ದೇಹದೊಳಗಿರುವಂತಹ ಸ್ವಭಾವ, ಸಂಸ್ಕಾರ, ಕಮಜೋರಿಗಳು ನನ್ನಿಂದ ಬೇರೆಯಾಗಿವೆ. ನಾನು ಆತ್ಮ, ಬಾಪ್ ಸಮಾನ್, ನಿರಾಕಾರ, ನಿರ್ವಿಕಾರಿ, ಸ್ವಚ್ಛ, ಪವಿತ್ರವಾಗಿದ್ದೇನೆ. ಇದೇ ನನ್ನ ಮೂಲ ನೇಚರ್, ಮೂಲ ಸ್ಥಿತಿ. ಇದೇ ನನ್ನ ಮೂಲ ಧರ್ಮ ಆಗಿದೆ. ನಾನು ಆತ್ಮ, ಎವರ್ ಪ್ಯೂರ್, ಎವರ್ ಪೀಸ್ಫುಲ್, ನ್ಯಾರ, ಪ್ಯಾರ ಆಗಿದ್ದೇನೆ. ಇದೇ ನನ್ನ ಸತ್ಯ ಆಗಿದೆ. ಓಂ ಶಾಂತಿ.